ಈಗ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಸಿನಿಮಾ ರಿಲೀಸ್ ಆದಮೇಲೆ ಒಂದು ಇಂಟರ್ವ್ಯೂಗಳಿಗೆ ಅಂತ ಬಂದಾಗ ಆ್ಯಕ್ಟರು, ಆ್ಯಕ್ಟ್ರೆಸ್ಸು, ಡೈರೆಕ್ಟರ್ ಮ್ಯಾಕ್ಸಿಮಮ್ 3 ಜನ ಕುತ್ಕೋಬೋದು. ಅನ್ಲೆಸ್ ಒಂದು ದೊಡ್ಡ ಮ್ಯಾಗ್ನಮ್ ವಾಪಸ್ ಪ್ರಾಜೆಕ್ಟ್ ಮಾಡ್ತಿರ್ಬೇಕಾದ್ರೆ, ಈಗ ಒಂದು KGF ಥರ ಸಿನಿಮಾ ಮಾಡ್ತಿದ್ದೀವಿ ನಾವು, ಅವಾಗ ಓಕೆ ಸ್ಟೋರಿ ಬಿಹೈಂಡ್ ಅದರಲ್ಲಿ ಒಂದು ಸಿನಿಮಾಟೋಗ್ರಫರ್ನು ಕೂಡಿಸ್ಕೋಬಹುದು, ಮ್ಯೂಸಿಕ್ ಡೈರೆಕ್ಟರ್ ದೇರ್ ಎಂಡ್ಸ್ ಅಷ್ಟೇ ಅಲ್ವಾ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 ರಿಂದ 5 ಜನ ಬರ್ಬೋದು ಟೆಕ್ನಿಷಿಯನ್ಸ್ಗಳು ಬರೋಂಥದ್ದು ಅಂತ. ಸೊ ಆ ಸಿನಿಮಾಟೋಗ್ರಫರ್ ಬೇಜಾರು ಮಾಡ್ಕೊತಿದ್ರು, ಲೈಕ್ ನಮ್ಗಳಿಗೆಲ್ಲ ಈ ಥರ ಹೇಳ್ದೆ ನೋ ನಾನು ಅದಕ್ಕೆ ಹೇಳಿದೆ, ಸಿ ದಿ ಕೈಂಡ್ ಆಫ್ ಕೆರಿಯರ್ ವಾಟ್ ಯು ಹ್ಯಾವ್ ಚೋಸನ್ ಅದ್ರ ಮೇಲೆ ಈಗ ದಟ್ ಈಸ್ ದ ಸ್ಟೇಟ್ಮೆಂಟ್ ವಾಟ್ ಯು ಮೇಡ್ ವಿಚ್ ಇಸ್ ಬ್ಯಾಂಗ್ ಆನ್. ನಾನೇನು ಹೇಳ್ತೀನಿ ಅಂತಂದರೆ, ನಿಮಗೆ ನನಗೊಂದು ಪ್ರಮೋಷನ್ ಬೇಕು ಅಥವಾ ನನಗೆ ನಾನೇ ಮಾರ್ಕೆಟ್ ಮಾಡ್ಕೋಬೇಕಂದ್ರೆ ಬಿ ಎನ್ ಆ್ಯಕ್ಟರ್ ಆಫ್ ಕೋರ್ಸ್, ಆರ್ ಆಸ್ ಎ ಸಿನಿಮಾಟೋಗ್ರಫರ್ ನಾವು ಮಾಡ್ಕೊತೀವಿ ಅಂತಂದರೆ ಇವತ್ತು ಆ ಮಟ್ಟಿಗೆ ಬೆಳಿಬೇಕಾಗತ್ತೆ. ಈಗ ಭುವನ್ಗೆ ಹೇಳ್ತಾರೆ, ಭುವನ್ ನಾನು ರೇಗಿಸ್ತಿರ್ತೀನಿ ತಮಾಷೆಗೆ ಹೇಳ್ಬೇಕಾರೆ, ನೀವು ಹೇಳ್ಬಿಡಿ ಎಲ್ಲೋದ್ರು ಭುವನ್ ಅಲ್ವಾ ಸಾರ್ ನೀವು KGF ಅಂತೀರಾ. ದಟ್ ಈಸ್ ನಾಟ್ ಲೈಕ್ ಭುವನ್ ಸೈಡ್ ನಾನು ಮಾರ್ಕೆಟ್ ಮಾಡ್ಕೊಂಡಿದ್ದೀನಿ ಅಂತಲ್ಲ, ಅಟ್ ಬಂದು ಹಾಗೆ ಆಗಿದೆ. ಜಸ್ಟ್ ಲೈಕ್ ನೀವು ಹೇಳಿದ್ರಲ್ಲ, ಈಗ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಅವ್ರು ಬಂದು ಸರ್ ನೀವು ಆವೇಶಂ ಸ್ಟಂಟ್ ಮ್ಯಾನ್ ಅಂತ, ಅದು ಆರ್ಗ್ಯಾನಿಕ್ ಆಗಿ ಆಗಿದೆ. ದಟ್ ಈಸ್ ದ ಪೇ ಆಫ್ ಫಾರ್ ದ ವರ್ಕ್. ಆ ಮಟ್ಟಿಗೆ ನಾವು ಯೋಚನೆ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ನಾವು ಹೌದೌದು. ನೋ, ವಿ ಶುಡ್ ಬಿ ಹ್ಯಾಪಿ ವಿತ್ ವಾಟ್ ಎವರ್ ಇಸ್ ಕಮಿಂಗ್ ಟುವರ್ಡ್ಸ್ ಅಸ್. ಅಂಡ್ ಜನ ರೆಕಾಗ್ನೈಸ್ ಮಾಡ್ತಾ ಇದ್ದಾರೆ, ಈಗ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ದೇ ನೋ ವಾಟ್ ಗೋಸ್ ಇನ್ ಟು ಇಟ್. ಎಲ್ಲರಿಗೆ ಫಿಲ್ಮ್ ಮೇಕಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ, ಊರ್ ಕಡೆ ಕೂಡ ಎಲ್ಲರಿಗೂ ಗೊತ್ತಾಗ್ತಿದೆ. ಅಂದ್ರೆ ಏನೆಲ್ಲ ಇವ್ರು ಮಾಡ್ತಾರ ಅವ್ರು ಮಾಡ್ತಾರ ಅಂತ. ಅದು ಬಂದ್ರು ಓಕೆ, ಅದು ಬರೆದಿದ್ರು ಓಕೆ. ಬಟ್ ದ ಥಿಂಗ್ ಈಸ್ ಈಗ I want to use this platform to tell one more thing. Saima. Yeah. They don't have the category at all. And we are talking about recognition. Saima, there is no category at all. Stunt. Alva. So, ನಮ್ಮವರಿಗೇನೆ ರೆಕಗ್ನೈಸ್ ಮಾಡಿದ್ರೆ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ರೆಕಗ್ನೈಸ್ ಮಾಡ್ತಾರಂತ? ನಾನು ಇನ್ಫ್ಯಾಕ್ಟ್ ಫಿಲ್ಮ್ ಫೇರ್ ಬಂದಾಗ there was no category for a debut director ಫಿಲ್ಮ್ ಫೇರ್ಗೆ. ನೋಡಿ, Saima had a debut director category and I won. Nange okay, I'm so happy. I'm like indebted to Saima. Nange always ಅಂದಿರುತ್ತೆ. But like you said, stunt ಇಲ್ಲ. ನಾನು ಆಗಲೇ ಡೆಬ್ಯೂ ಡೈರೆಕ್ಟರ್ ಅನ್ಕೊಳ್ಳಿ, ಬಟ್ ಸ್ಟಂಟ್ ಅನ್ನೋ ಒಂದು ಇಂಪಾರ್ಟೆಂಟ್ ಕ್ಯಾಟಗರಿ ಇತ್ತು ಅಂದರೆ ಎಷ್ಟು ಜನ ಇದ್ದಾರೆ. ಆಮೇಲೆ ದಟ್ ಈಸ್ ಆಲ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅಲ್ವಾ. ಯಾಕಂದರೆ ಎಂಟೈರ್ ಸೌತ್ ಈಸ್ ಬೀಂಗ್ ಅಸೆಂಬಲ್ಡ್ ದೇರ್. ಎಲ್ಲರೂ ಇರ್ತಾರೆ ಅದರಲ್ಲಿ. ಈಗ ಆಡಿಯನ್ಸ್ ರೆಕಗ್ನೈಸ್ ಮಾಡೋದು ಬಿಡಿ, ನಮ್ಮವರೇ ಇಂಡಸ್ಟ್ರಿ ಅವರೇ ಫಸ್ಟ್ ರೆಕಗ್ನೈಸ್ ಮಾಡಬೇಕು ಟ್ಯಾಲೆಂಟ್ಗಳನ್ನು ಅಲ್ವಾ, ಆವಾಗನೇ ಆಗುತ್ತೆ. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆಡಿಯನ್ಸ್ ಟು ಡೂ ಇಟ್. ದಟ್ಸ್ ಅ ಸೆಕೆಂಡರಿ ಥಿಂಗ್. ಲೆಟ್ ಆರ್ ಪೀಪಲ್ ರೆಕಗ್ನೈಸ್ ಆರ್ ಪೀಪಲ್. ದಿಸ್ ವಿಲ್ ಬಿ ಮೈ ರೀಲ್ ಆ್ಯಂಡ್ ದಿಸ್ ವಿಲ್ ಬಿ ಮೈ ಶಾರ್ಟ್. ಅಯ್ಯೋ, ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.